ಇಡೀ ಒಂದು ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಲ್ಲೇ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಬಗ್ಗೆ ಲಾಯಲ್ಟಿ ಬಗ್ಗೆ ಕ್ವಶನ್ ಮಾಡೋರು ಯಾರೂ ಇಲ್ಲ. ಯಾಕೆಂದರೆ ಅವರು ಇವತ್ತು ಇತಿಹಾಸ ತೋರಿಸಿದ್ದಾರೆ, ಸಾಕ್ಷಿ ತೋರಿಸಿದ್ದಾರೆ, ಇವತ್ತು ಅವ್ರ ಹಿಂದೆ ಹಿಸ್ಟ್ರಿ ಇದೆ. ಸೊ ಹಾಗಾಗಿ ಅದೆಲ್ಲ ಅವ್ರು ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ ನಾನು ಅವ್ರ ಬಗ್ಗೆ ಏನು ಹೇಳೋದು ಅಂತ ನನಗೂ ಗೊತ್ತಾಗ್ತಿಲ್ಲ. ನನಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ನಾನು ಸಹ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಯಸ್ತೇನೆ. ಅಷ್ಟಕ್ಕೆ ಸೀಮಿತ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರು ತೆಗೆದುಕೋತಾರೆ. ಅದನ್ನ ನಿರ್ಧಾರನ ಎಲ್ಲರೂ ಒಗ್ಗೂಡಿ ತೆಗೆದುಕೊಳ್ಳೋ ನಿರ್ಧಾರನ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಸರ್ಕಾರ ಬಡವರ ಬಗ್ಗೆ ಸೇವೆ ಮಾಡುವಂಥದ್ದು, ಬಡವರ ಬಗ್ಗೆ ಅವರ ಸಮಸ್ಯೆಗಳನ್ನು ಸ್ಪಂದಿಸುವಂಥ ಚಿಂತನೆ ನಾವು ಹೋಗ್ಬೇಕು. ಈ ಹೇಳಿಕೆಗಳಿಂದ ಸರ್ಕಾರಕ್ಕೆ ಗೊಂದಲ ಹೇಳಿಕೆಗಳು ಕೊಡಕೂಡ್ದು. ಅದೇನೇ ಇದ್ರು ಯಾರೇ ಇದ್ರೂ ಅದು ಒಂದು 4 ಗೋಡೆ ಮಧ್ಯೆ ಮಾತಾಡೋಂಥದ್ದು ಆಗಬೇಕು. ಮಾಧ್ಯಮದ ಹೇಳಿಕೆಗಳು ಒಳ್ಳೇದಲ್ಲ ಅನ್ನೋದನ್ನ ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತೀನಿ. ನನಗೂ ಅಸಮಾಧಾನ ಇದೆ ಕೆಲವು ವಿಚಾರದಲ್ಲಿ. ತುಮಕೂರು ಜಿಲ್ಲೆಯಲ್ಲಿ ನಾನು ಎಲ್ಲ ನಿಮ್ಮ ಮೀಡಿಯಾದ ಮುಂದೆ ಹೇಳ್ಬೋದಲ್ಲ. ನನಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಆದೇಶ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಪಕ್ಷಕ್ಕೆ ಅಗೌರವ ತರಂತ ಒಂದು ಯಾವುದೇ ಅಸಮಾಧಾನಗಳು ಹೇಳ್ಕೂಡ್ದು ಅಂತ. ಹಾಗಾಗಿ ನಾನು ಸರಿಪಡಿಸ್ಕೊತೇನೆ, ಹೋಗಿ ಕೂತ್ಕೋತೀನಿ, ಕೇಳ್ತೀನಿ. ಎಲ್ಲ ವಿಚಾರಕ್ಕೂ ನನ್ನ ಇರೋಂಥ ಅಸಮಾಧಾನಗಳನ್ನ ನಮ್ಮ ಪಾರ್ಟಿಲಿ ಪಕ್ಷದಲ್ಲಿ ಕೇಳ್ತಾ ಇರ್ತೀನಿ. ಎಷ್ಟು ಸಾಧ್ಯವೋ ಅಷ್ಟನ್ನು ಬಗೆಹರಿಸ್ಕೊಡ್ತಾ ಇರ್ತಾರೆ, ನೋಡೋಣ. ಧರ್ಮಸ್ಥಳ ಕೇಸಲ್ಲಿ ಇಡೀ ಪ್ರಕರಣವನ್ನ ಎನ್ಐಗೆ